ನೀವು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮೊದಲೇ ಅಕ್ಕಿ ನೆನೆ ಹಾಕಬೇಕಲ್ವಾ, ಉದ್ದು ನೆನೆ ಹಾಕಬೇಕಲ್ವಾ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಅಥವಾ ಮರ್ತು ಹೋಯ್ತಾ ನಿಮಗೆ ಮಾಡೋಕ್ಕೆ ಅಕ್ಕಿ ನೆನೆ ಹಾಕೋಕ್ಕೆ? ಚಿಂತೆ ಮಾಡಬೇಕಾಗಿಲ್ಲ. ಬೇಗ ಬೆಳಗ್ಗೆ ಎದ್ದೇ ಬೇಗ ಒಂದು ದೋಸೆ ಮಾಡ್ಕೋಬೋದು. ಮೆತ್ತಗಿನ ದೋಸೆ, ಉದ್ದಿನ ದೋಸೆ ಈ ಥರ ಮಾಡ್ಕೋಬೋದು. ತುಂಬ ಸುಲಭ ಆಗಿರುತ್ತೆ, ಬೇಗ ಆಗುತ್ತೆ, ರುಚಿನೂ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ನೋಡಿ, ಉದ್ದಿನ ದೋಸೆ ಥರನೇ ಮೆತ್ತಗಾಗಿರೋಂತಹ ದೋಸೆ ಮಾಡ್ಬೋದು. ನಿಮಗೆ ಬೆಳಿಗ್ಗೆ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡೋದಕ್ಕಿಂತ ಒಂದು ಹೊಸ ವೆರೈಟಿ ದೋಸೆ ಆಗುತ್ತೆ ಇದು. ಯಾವುದೇ ಅಕ್ಕಿ ನೆನೆ ಹಾಕಬೇಕಾಗಿಲ್ಲ, ಬೇಳೆ ನೆನೆ ಹಾಕಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ರವೆ ತಗೊಳ್ತಾ ಇದ್ದೀನಿ ನಾನು. ಈ ಉಪ್ಪಿಟ್ಟು ರವೆ ಇದೆಯಲ್ವಾ, ಮೀಡಿಯಮಿಂದು, ಅದನ್ನೇ ತಗೊಳ್ತಾ ಇದ್ದೀನಿ. ಚಿರೋಟಿ ಅಲ್ಲ, ಹಾಗಂತ ದೊಡ್ಡದು ಅಲ್ಲ, ಉಪ್ಪಿಟ್ಟು ರವೆ. ಅದನ್ನು ತಗೊಂಡು ದೋಸೆ ಮಾಡ್ತಾಯಿದ್ದೀನಿ. ಇದರದ್ದೇ ದೋಸೆ 3 ಗ್ಲಾಸ್ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ಉಪ್ಪಿಟ್ಟು ರವೆ ಮೀಡಿಯಮ್ ಸೈಜಲ್ಲಿ, ಬಾಂಬೆ ರವೆ ಅಂತ ಹೇಳ್ತಾರಲ್ವ ಅದು. 3 ಗ್ಲಾಸ್ ರವೆ ತಗೊಂಡಿದ್ದೀನಿ. ನೀವು ಹೇಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದಕ್ಕೆ 1 ಗ್ಲಾಸ್ನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ನೀವು ತೆಳು ಅವಲಕ್ಕಿ ತಗೊಳ್ಳೋದಾದರೂ ತಗೋಬೋದು. ಗಟ್ಟಿ ಅವಲಕ್ಕಿನೇ ಆಗಬೇಕು ಅಂತ ಏನಿಲ್ಲ, ತೆಳು ಅವಲಕ್ಕಿನೂ ಮಾಡ್ಕೋಬೋದು, ಇಟ್ಕೋಬೋದು. ತೆಳು ಅವಲಕ್ಕಿ ಅಂದರೆ ಬೇಗ ನೆನೆಯುತ್ತೆ. ಇದಾದರೆ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ನೆನೆಸಿ ಇಟ್ಕೋಬೇಕು. ಸ್ವಲ್ಪ ತೊಳೆದ್ಬಿಟ್ಟು ಅದರ ಧೂಳೆಲ್ಲ ತೆಗಿಬೇಕು. ಅವಲಕ್ಕಿಲಿ ಧೂಳಿರುತ್ತಲ್ವ, ಧೂಳೆಲ್ಲ ತೆಗೆದುಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೆನೆಸ್ಬೇಡಿ, ಒಂದು ಅರ್ಧ ಗಂಟೆ ಮೊದಲೇ. ಈಗ ರವೆಗೆ 1 ಗ್ಲಾಸ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ರವೆನ ಬೇಕು ಅಂದರೆ ಸ್ವಲ್ಪ ತೊಳೆದು ನೀರು ಚೆಲ್ಕೊಳ್ಳಿ, ಅದರಲ್ಲಿ ಕಸ ಇದೆ ಅಂತಂದರೆ. ಇಲ್ಲಾಂದರೆ ಹಾಗೆ ಕ್ಲೀನ್ ಇದೆ ಅಂದರೆ 1 ಗ್ಲಾಸ್ ಮೊಸರನ್ನು ಹಾಕಿಬಿಟ್ಟು, ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೆನೆ ಹಾಕಿಬಿಡಿ. ಈ ಥರ ಮೊಸರು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಹುಳಿ ಇಲ್ಲ ಅಂದರೆ ಪರವಾಗಿಲ್ಲ, ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಆದಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ. ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬೋಣ. ರವೆಯನ್ನು ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನಾನೀಗ ಮಿಕ್ಸಿ ಜಾರಿಂದ. ಇದೇ ಮಿಕ್ಸಿ ಜಾರಲ್ಲಿ ಅವಲಕ್ಕಿನೂ ಕೂಡ ನುಣ್ಣಗೆ ರುಬ್ಕೊಳ್ಳಿ. ನಿಮಗೆ ರವೆ ಕಡಿಮೆ ಇದೆ ಅಂದರೆ ಜೊತೆಯಲ್ಲೇ ಅವಲಕ್ಕಿ ರುಬ್ಕೋಬೋದು. ನಾನು ಯಾಕೆ ಬೇರೆ ಬೇರೆ ರುಬ್ಬಿದ್ದೀನಿ ಅಂದರೆ ಅದು ಒಂದೇ ಸತಿ ರುಬ್ಬಕ್ಕಾಗ್ತಾಯಿಲ್ಲ, ಮಿಕ್ಸಿ ಜಾರಲ್ಲಿ ಫುಲ್ಲಾಗಿದೆ ರವೆ. ಅದರಿಂದ ಆಮೇಲೆ ಅವಲಕ್ಕಿ ಹಾಕಿಬಿಟ್ಟು ರುಬ್ತಾಯಿದ್ದೀನಿ. ಈ ಥರ ಎರಡನ್ನೂ ರುಬ್ಬಿ ಒಟ್ಟಿಗೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ತೊಳಸ್ಬಿಡಿ ಮಿಕ್ಸಿ ಜಾರನ್ನು, ಯಾಕೆಂದರೆ ತುಂಬ ನೀರಾದರೂ ಚೆನ್ನಾಗಿರಲ್ಲ, ಅದು ಏಳಲ್ಲ. ಅದರಿಂದ ತುಂಬ ನೀರು ಮಾಡ್ಕೋಬೇಡಿ. ಉದ್ದಿನ ದೋಸೆ ಹಿಟ್ಟಿನ ಥರ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡನ್ನೂ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ 1/4 ಚಮಚ, ಆಮೇಲೆ ಬೇಕಿಂಗ್ ಸೋಡಾ 1/4 ಚಮಚ. ಪೌಡರ್ ಮತ್ತು ಸೋಡಾ ಎರಡು ಬೇರೆ ಬೇರೆ ಇರುತ್ತೆ ಅದು, ಅದರಿಂದ ಹೇಳ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು 1 ಚಮಚದಷ್ಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಅಷ್ಟು ಹೊತ್ತು ಮುಚ್ಚಿ ಇಟ್ಬಿಡಿ. ಬೆಳಗ್ಗೆ ನೀವು ಬೇಗ ಎದ್ದ ತಕ್ಷಣ ಇದನ್ನು ಮಾಡಿದರೆ ಇದು ಹೆಚ್ಚೊತ್ತು ನೆನೆಬೇಕಾಗಲ್ಲ ರವೆ ಎಲ್ಲ, ಯಾಕೆಂದರೆ ಅದು ಬೇಗ ನೆನೆಯುತ್ತಲ್ವ. ಒಂದು 10 ನಿಮಿಷ, 1/4 ಗಂಟೆಯಲ್ಲಿ ನೆನೆಯುತ್ತೆ. ನೆನೆದ್ರೆ ರುಬ್ಕೋಬೋದು ನೀವು. ಆಮೇಲೆ 1 ಗಂಟೆ ಹಿಂಗೆ ಇಟ್ಬಿಡಿ. ನೋಡಿ, ಈಗ ಸ್ವಲ್ಪ ಹುಳಿ ಬಂದಂಗಿದೆ. ಹುಳಿ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಹೆಚ್ಚು ಹೊತ್ತು ಇಡಬೇಕಾಗತ್ತೆ. ಈಗ ನೋಡಿ, ಹೆಂಚು ಕಾದಿದೆ. ಎಣ್ಣೆ ಹಚ್ಚಿಬಿಟ್ಟು ದೋಸೆ ಮಾಡೋಣ. ಅದಕ್ಕೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳಿ. ಆಮೇಲೆ ಒಂದು 2 ಸೌಟ್ನಷ್ಟು, 2 ಅಥವಾ 3 ಸೌಟ್ನಷ್ಟು, ನಿಮ್ಮ ಸೌಟು ಹೊಂದ್ಕೊಂಡಿರುತ್ತೆ, ಸ್ವಲ್ಪ ದಪ್ಪಕ್ಕೆ ದೋಸೆ ಮಾಡ್ಕೊಳ್ಳಿ. ಉದ್ದಿನ ದೋಸೆ ಥರ ತೆಳ್ಳಗೆನೂ ಮಾಡ್ಕೋಬೋದು. ನಿಮಗೆ ತೆಳ್ಳಗೆ ಇಷ್ಟ ಅಂದರೆ ತುಂಬ ತೆಳ್ಳಗೆ ಮಾಡಿದರೆ ಗರಿ ಗರಿಯಾಗಿ ಬರುತ್ತೆ. ನಾನಿದು ದಪ್ಪ ದೋಸೆ ಮಾಡ್ತಾಯಿದ್ದೀನಿ. ಹೆಚ್ಚು ಅದನ್ನು ಹರವ್ತಾ ಇಲ್ಲ, ಒಂದು ಸ್ವಲ್ಪ ಅಷ್ಟೇ ಅಗಲ ಮಾಡ್ತಾಯಿದ್ದೀನಿ. ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಉದ್ದಿನ ದೋಸೆ ಥರನೇ ಆಗುತ್ತೆ. ನಾವು ಉದ್ದಿನ ದೋಸೆ, ದಪ್ಪ ದೋಸೆ ಮಾಡ್ತೀವಲ್ವ, ಅದೇ ಥರ ಆಗುತ್ತೆ. ಇದನ್ನು ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿನ್ಬೋದು. ನೋಡಿ, ಈ ಥರ ಅದನ್ನು ತಿರುವಿ ಹಾಕಬೇಕಾಗುತ್ತೆ. ದಪ್ಪ ಇರೋದ್ರಿಂದ ತಿರುವಿ ಹಾಕಿ ದೋಸೆ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಮೆತ್ತಗೆ ಹತ್ತಿ ಥರ ಇದೆ. ನೋಡಿ, ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಮತ್ತು ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ದೋಸೆ ಮಾಡ್ಕೊಳ್ಳಿ. ಈ ಥರ ಬೆಳಿಗ್ಗೆ ಬೇಗ ಆಗುತ್ತೆ ನಿಮಗೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನಾದರೂ ಕೆಲಸ ಮಾಡೋದಕ್ಕಿಂತ ಮೊದಲೇ ಸ್ವಲ್ಪ ರವೆನ ನೆನೆ ಹಾಕಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ರುಬ್ಬಿ ಇಟ್ಬಿಟ್ಟು 1 ಗಂಟೆ ಇಟ್ಬಿಟ್ರೆ ನಾವು ಬೇರೆಲ್ಲ ಕೆಲಸಕ್ಕೆ ಎಲ್ಲರೂ ಹೇಳೋ ಹೊತ್ತಿಗೆ ನಮಗೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ. ದೋಸೆ ಮಾಡ್ಕೋಬಹುದು. ಉದ್ದಿನ ಬೇಳೆ ನೆನೆ ಹಾಕಿಲ್ಲ ಅಥವಾ ಅಕ್ಕಿ ನೆನೆ ಹಾಕಿಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ, ಮರ್ತೋಯ್ತು ಅಥವಾ ತುಂಬ ಬೇರೆ ಬೇರೆ ರುಬ್ಕೋಬೇಕಾಗತ್ತೆ ಅಂತ ಎಲ್ಲ
ವೆರೈಟಿ ಎಲ್ಲ ಚಿಂತೆ ಇಲ್ಲ. ರವೆ ಮತ್ತು ಅವಲಕ್ಕಿ ಇದ್ದರೆ ಆಯಿತು. 1 ಗ್ಲಾಸು ಮೊಸರು ಬೇಕಷ್ಟೇ. ಸ್ವಲ್ಪ ಸೋಡದ ಹುಡಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.